ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಚ್ಚಿ ಕನ್ನಡತಿ. ಆ್ಯಕ್ಚುಲಿ ನನ್ನ ಬ್ರದರ್ದು ಬರ್ಡೇ ಇದೆ, ಹಂಗಾಗಿ ಡೆಕೋರೇಷನಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅದು ಆ್ಯಕ್ಚುಲಿ ನನ್ನ ಆಂಟಿ ಬಂದು ಅದು ಬಲೂನ್ನು ತುಂಬ ದೊಡ್ಡದು ಮಾಡಿದರು, ಹಂಗಾಗಿ ನಾನು ಹೇಳ್ತಿದ್ದೆ ಅದು ಸ್ವಲ್ಪ ಚಿಕ್ಕದು ಮಾಡಿದ್ರೆ ಡೆಕೋರೇಷನಿಗೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ನಮ್ಮ ಆಂಟಿ ಅಂತಿದ್ದಾರೆ ಆ ಥರ ಬೇಡ, ಉದ್ದಕ್ಕೆ ಬಿಡೋಣ ಅಂತ. ನಂದು ಐಡಿಯಾ ಬೇರೆ, ಅವ್ರದ್ದು ಐಡಿಯಾ ಬೇರೆ, ಹಂಗಾಗಿ ಡಿಸ್ಕಷನ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಂಡು ಡೆಕೋರೇಷನ್ ಮಾಡೋಣ ಅಂತ ಒಂದು ಥಾಟಲ್ಲಿ ಬಂದ್ರಿ. ಕಾರಣಕ್ಕಾಗಿ ಬಾಗಿ ಗಾಯಗೊಂಡಿರುವಂತಹ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಅಂಕಲ್ ಕೂತಿದ್ರು, ಅವ್ರಿಗೆ ರೇಗಿಸ್ತಾ ಇದ್ರು ನಮ್ಮ ಆಂಟಿಗೆ. ಅದಕ್ಕೆ ನಮ್ಮ ಆಂಟಿ ಈ ಥರ ರಿಯಾಕ್ಷನ್ ಮಾಡಿಕೊಂಡು ರೇಗಿಸ್ತಿದ್ದಾರೆ ಅಷ್ಟೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಹಾಯಕ್ಕಾಗಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊರೆ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಬಂದು ಟೇಪು ಥರ ಬರುತ್ತೆ, ಅದರೊಳಗಡೆ ಬಲೂನ್ಸ್ ಹಾಕಿ ಈ ಥರ ಅಂಟಿಸೋದು. ಆ್ಯಕ್ಚುಲಿ ಅದು ನೀಟಾಗಿ ವರ್ಕ್ ಆಗಿಲ್ಲ ಅಂದ್ಬಿಟ್ಟು ನಾವು ಸಪ್ರೇಟಾಗಿ ಈ ಥರನೇ ಡಬಲ್ ಟೇಪ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀರಿ. ಆ್ಯಕ್ಚುಲಿ ಅದು ಹಾರ್ಟ್ ಶೇಪ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದಿದ್ದು, ಅದು ನೋಡ್ರಿ ಏನೋ ಶೇಪ್ ಆಗ್ತಾಯಿದೆ. ಈ ಥರ ಜಾತ್ರೆ ಟೈಪಿಗೆ ಏನೋ ಡೆಕೋರೇಷನ್ ಬೇಕು ಅಂತ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಹೇಳಿದ ಕಾಮಿಡಿಗೆ. ಇದು ಬಂದು ಆಂಟಿ ಹಾಟ್ ಟೈಪ್ ಮಾಡಿಬಿಟ್ಟು ಅದರೊಳಗಡೆ ಕೇಕ್ ಇಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾರೆ. ನಾನು ಬಂದು ಫ್ಲವರ್ಸ್ನೆಲ್ಲ ಕಿತ್ತುಬಿಟ್ಟು ಕೆಳಗಡೆ ಹಾಕ್ತಾಯಿದ್ದೀನಿ, ಅವನು ನಡ್ಕೊಂಬರೋಕ್ಕೆ ವಾಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಐ ಹೋಪ್ ಅವನಿಗೆ ಇಷ್ಟ ಆಗಿರ್ಬೋದು ಅಂತ. ಏನೋ ಜಾತ್ರೆ ಮಾಡಿಕ್ಕಿದೆ. ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಬರ್ಡೇ ಸಾಂಗ್ ಯಾರನ್ನ ಹಾಕ್ರಿ, ಲೈಟ್ ಹಾಕಿ. ಎಲ್ಲಿದೆ? ಟೀ ಶರ್ಟ್ ಮೇಲೆ ಕೇಕ್ ಬಿಡಿಸ್ಕೊಂಡ್ಬಿಡ ಅಷ್ಟೇ. ಎಂತೆ ಆರ್ಡ್ರ್ ಆಗೈತೆ. ಆ್ಯಕ್ಚುಲಿ ಬರ್ಡೇ ಸಾಂಗ್ ಹಾಕಿ ಅಂತ ಹೇಳಿದ್ರಿ, ಅದು ಅಡ್ವರ್ಟೈಜು ಅದು ಇದು ಜಾಸ್ತಿ ಆಗ್ತಾಯಿತ್ತು, ಹಂಗಾಗಿ ಎಲ್ಲರೂ ನಗೀತಿದ್ದಾರೆ. ಅವನು ಬರ್ಡೇ ಸಾಂಗೇ ಬರ್ತಲ್ಲ ಅದಕ್ಕೆ. ಹಾಡು ಅನ್ಸ್ಕಿಪ್ಪಲ್ಲ ಆಡ್ಬಿಡ್ತಾರೆ. ಇನ್ನೂ 1 ಮಿನಿಟ್ ಇದೆ. ಗಂಟೆ ಹೊಡಿಯೋದಲ್ಲ ಆಗೋಗುತ್ತೆ ಅವ್ನ ಬರ್ಡೇ. ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ. ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು ಔಟ್ ಸೈಡು, ಹಂಗಾಗಿ ಹೋಗಿ ಕೇಕ್ ಕಟ್ ಮಾಡ್ತಿದ್ದಾನೆ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ. ನಿಂಗೆ
ಟಿಫನ್ ತಿನ್ಕೊಂಡು ಆ್ಯಕ್ಚುಲಿ ಅವ್ನ ಬರ್ಡೇ ಅಲ್ವಾ, ಅದಕ್ಕೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ರೆಡಿ ಮಾಡಿಕೊಂಡು ಆಮೇಲೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ. ಓಕೆ ಬನ್ನಿ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ಫೈನಲಿ ಬಂದು ಸೀಟಲ್ಲಿ ಕೂತ್ಕೊಂಡ್ರಿ ಎಲ್ಲರೂ. ಕ್ಯಾಮ್ರಾ ಆನ್ ಮಾಡಿದಾಗ ಯಾರು ಮಾತಾಡಲ್ಲ, ಯಾಕೆ? ಸರಿ ಪ್ರಮೋಷನ್ ಮಾಡ್ಬಿಡ, ಸೀರಿಯಸ್ ಆಗಿ ಪ್ರಮೋಷನ್ ಮಾಡಿ ಹೇಳ್ತೀನಿ, ಕಾಸು ಕೊಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ರಿಯಾಕ್ಷನ್ ಎಷ್ಟು ಚೆನ್ನಾಗಿದೆ. ಸ್ಟ್ರಾಬೆರಿ ಫ್ಲೇವರ್. ನಾನು ಅದೇನು ತಿನ್ನಲ್ಲ, ನಾನು ಅಷ್ಟೆಲ್ಲ ತಿಂತೀನಿ. ಯಾರಾದ್ರೂ ಒಂದೆರಡು ತಿಂತೀನಿ. ಬ್ರೌನಿ ಚೆನ್ನಾಗಿದೆ. ರಿಯಾಕ್ಷನ್ ಬೇಕಾ ಚೆನ್ನಾಗಿ? ಬನ್ನಿ ಜನರೇ ಬನ್ನಿ ಬನ್ನಿ. ಅದೇ ಬೇರೆಲ್ಲ ಕಾಲಲ್ಲಿ ತುಳಿದಿರ್ತಾರಲ್ಲ, ಹಂಗೈತೆ. ಈ ಕೇಕು ಆಪಲ್ ಕೇಕ್ ಚೆನ್ನಾಗಿದೆ. ಅಷ್ಟು ಹೇಳ್ರಿ ಇವಾಗ. ಆಪಲ್ ಕೇಕ್ ತರ ಇದೆ. ನೋಡ್ಸ್ಕೊಂಡು ಹಂಗೆ ಎತ್ತಾಕೋಬೇಕಂತ ಟಿಶ್ಯೂಲಿ. ಹಂಗೆ ಬ್ಲಾಕ್ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಟಿಶ್ಯೂಲಿ ಹಂಗೆ ಬ್ಲಾಕ್ ಹಂಗೆ ಆಗ್ತದೆ. ಹೌದು, ಆಂಟಿ ಹೇಳ್ಕೊತೀವಿ. ರೆಸ್ಟೋರೆಂಟಲ್ಲೇ ಬರ್ಡೇ ಅಂತ ಹೇಳಿದ್ರೆ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲೇ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹಂಗೆ ಸೀದಾ ಮನೆಗೆ ಬಂದ್ರಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸಪೋರ್ಟ್ ಮಾಡೋನೆ, ಹೇಳು ಸಪೋರ್ಟ್ ಮಾಡೋನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋ ನಾಳೆ ಹಾಕ್ತೀನಿ. ಓಕೆ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.